ಬೇರೆಯವರಿಗೆ ಸಹಾಯ ಮಾಡೋದಿದೆಯಲ್ಲ, ಅದು ಬಹುಶಃ ಮನುಷ್ಯನ ಅತಿ ದೊಡ್ಡ ಗುಣಗಳಲ್ಲಿ ಒಂದು. ಆದ್ರೆ ನಾವು ತೋರ್ಸೋ ಪ್ರೀತಿ, ನಾವು ಮಾಡೋ ಸಹಾಯನೇ ಅವರಿಗೆ ಬಂಧನ ಆದ್ರೆ ಹೇಗಿರತ್ತೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಹಾಯದ ಈ ವಿಚಿತ್ರವಾದ ವಿಪರ್ಯಾಸದ ಮುಖವನ್ನೊಮ್ಮೆ ನೋಡೋಣ. ನೋಡಿ, ಎಲ್ಲ ಸಹಾಯವೂ ಸಹಾಯಕವಲ್ಲ, ಎಲ್ಲ ಸಹಾನುಭೂತಿಯೂ ಜ್ಞಾನಯುತವಲ್ಲ ಅಂತ. ಎಂಥ ಅದ್ಭುತವಾದ ಮಾತಲ್ವಾ? ಇದು ನೇರವಾಗಿ ನಮ್ಮನ್ನೇ ಪ್ರಶ್ನೆ ಮಾಡುತ್ತೆ. ನಾವು ತೋರ್ಸೋ ಕಾಳಜಿ ಇದೆಯಲ್ಲ, ಅದು ನಿಜವಾಗ್ಲೂ ಅವರ ಬೆಳವಣಿಗೆಗೆ ಸಹಾಯ ಮಾಡ್ತಿದ್ಯಾ ಅಥವಾ ಅಡ್ಡಿ ಮಾಡ್ತಿದ್ಯಾ? ನಾವು ಹೀರೋಗಳು, ರಕ್ಷಕರು ಅಂತ ಅನ್ಕೋತೀವಲ್ಲ, ಆ ಪ್ರಾಸೆಸ್ನಲ್ಲಿ ನಾವು ಅವರನ್ನ ಇನ್ನೂ ದುರ್ಬಲರನ್ನಾಗಿ ಮಾಡ್ತಿದ್ದೀವಾ? ಯೋಚನೆ ಮಾಡ್ಬೇಕಾದ ವಿಷಯ. ಇದೇ ಪ್ರಶ್ನೆ. ಅಂದ್ರೆ ನಾವಿವತ್ತು ಮಾಡೋ ಸಹಾಯ ನಾಳೆ ಅವರಿಗೊಂದು ಸಂಕೋಲೆಯಾಗ್ಬಿಟ್ರೆ ಅನ್ನೋದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ. ಪ್ರೀತಿಯಿಂದ ಮಾಡೋ ಒಂದು ಕೆಲಸ ಅದು ಹೇಗೆ ಒಬ್ಬರ ಬೆಳವಣಿಗೆನೇ ನಿಲ್ಲಿಸಿ ಅವರನ್ನ ನಮ್ಮೇಲೆ ಅವಲಂಬಿತರಾಗುವ ಹಾಗೆ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನ್ ನೋಡ್ತೀವಿ? ಮೊದಲು ಸಹಾಯದ ವಿಪರ್ಯಾಸ ಅಂದ್ರೆ ಏನು ಅಂತ ತಿಳ್ಕೊತೀವಿ. ಆಮೇಲೆ ಸಹಾಯ ಮಾಡೋರ ನಿಜವಾದ ಉದ್ದೇಶ ಏನಾಗಿರಬಹುದು ಅಂತ ನೋಡ್ತೀವಿ. ಈ ಸಹಾಯ ಯಾವಾಗ ಹಾನಿ ಉಂಟು ಮಾಡುತ್ತೆ, ಮತ್ತೆ ಜ್ಞಾನದಿಂದ, ವಿವೇಕದಿಂದ ಸಹಾಯ ಮಾಡೋದು ಹೇಗೆ, ಮತ್ತು ಕೊನೆಯದಾಗಿ ಸಾಕ್ಷೀಭಾವದ ಶಕ್ತಿ ಅಂದ್ರೆ ಏನು ಅನ್ನೋದನ್ನ ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ ಮೊದಲನೇ ಭಾಗ ಶುರು ಮಾಡೋಣ. ಸಹಾಯದ ವಿಪರ್ಯಾಸ ಅಂದ್ರೆ ಒಳ್ಳೆ ಉದ್ದೇಶಗಳು, ಕೆಟ್ಟ ಫಲಿತಾಂಶಗಳು. ನಮ್ಗೆಲ್ಲರಿಗೂ ಸಹಾಯ ಮಾಡ್ಬೇಕು ಅನ್ನೋ ಒಂದು ಸಹಜವಾದ ಗುಣ ಇರುತ್ತೆ. ಆದ್ರೆ ಕೆಲವೊಮ್ಮೆ ಅದು ಒಳ್ಳೇದು ಮಾಡೋಕ್ಕಿಂತ ಹೆಚ್ಚು ಕೆಟ್ಟದನ್ನೇ ಹೇಗ್ ಮಾಡುತ್ತೆ ಅಂತ ನೋಡೋಣ. ಇದೇನು ದೊಡ್ಡ ಥಿಯರಿ, ಸಿದ್ಧಾಂತ ಅನ್ಕೋಬೇಡಿ. ಇದು ನಮ್ಮ ಕಣ್ಣು ಮುಂದೆ, ನಮ್ಮ ಸುತ್ತಮುತ್ತನೇ ನಡೀತಿರೋದು. ಯೋಚ್ನೆ ಮಾಡಿ, ಒಂದ್ ಮಗು ಬಿದ್ರೆ ಅದನ್ನ ಎದ್ದೇಳೋಕೆ ಬಿಡ್ದೆ ಪ್ರತಿ ಸಲನೂ ಓಡಿ ಓಡಿ ಎತ್ಕೊಳ್ಳೋ ಪೋಷಕರು, ಅಥವಾ ಫ್ರೆಂಡ್ಗೆ ಪ್ರತಿ ಸಲ ಕಷ್ಟ ಅಂದಾಗೆಲ್ಲ ದುಡ್ಡು ಕೊಟ್ಟು ಅವನ ಜವಾಬ್ದಾರಿನೇ ಕಿತ್ಕೊಳ್ಳೋ ನಾವು. ಇಂಥ ಸಂದರ್ಭಗಳಲ್ಲೇನಾಗುತ್ತೆ ಗೊತ್ತಾ? ನಮ್ಮ ಸಹಾಯವೇ ಅವರು ಬೆಳೆಯೋದಕ್ಕೆ ಒಂದ್ ದೊಡ್ಡ ಗೋಡೆ ಕಟ್ಬಿಡುತ್ತೆ. ಹಾಗಾದ್ರೆ ನಾವು ಯಾಕೆ ಹೇಗ್ ಮಾಡ್ತೀವಿ? ನಮ್ಮ ಉದ್ದೇಶ ನಿಜವಾಗ್ಲೂ ಅಷ್ಟು ಶುದ್ಧವಾಗಿರುತ್ತಾ? ಬನ್ನಿ, ಎರಡನೇ ಭಾಗದಲ್ಲಿ ಇದನ್ನೇ ನೋಡೋಣ. ಸಹಾಯಕರ ನಿಜವಾದ ಉದ್ದೇಶ ಅದು ಪ್ರೀತಿಯೇ ಅಥವಾ ನಮ್ಮ ಅಹಂಕಾರವೇ? ಇಲ್ನೋಡಿ, ಸಹಾಯಕ್ಕೆ ಎರಡು ಮುಖಗಳಿವೆ. ಒಂದು ಕಡೆ ನಿಸ್ವಾರ್ಥವಾದ ಸಹಾನುಭೂತಿ, ಇದರ ಫೋಕಸ್ ಇರೋದು ಬೇರೆಯವರ ಬೆಳವಣಿಗೆ ಮೇಲೆ. ಇನ್ನೊಂದು ಕಡೆ ಅಹಂಕಾರದಿಂದ ಮಾಡುವ ಸಹಾಯ, ಇದರ ಫೋಕಸ್ ಇರೋದು ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ನಮ್ಮ ಗುರುತಿನ ಮೇಲೆ. ಒಂದು ಸಬಲೀಕರಣ ಮಾಡಿದ್ರೆ ಇನ್ನೊಂದು ಕಂಟ್ರೋಲ್ ಮಾಡುತ್ತೆ. ಇದು ಪ್ರೀತಿಗೂ ಅಧಿಕಾರಕ್ಕೂ ಇರೋ ತುಂಬಾನೇ ಸೂಕ್ಷ್ಮವಾದ ವ್ಯತ್ಯಾಸ. ಈ ಅಹಂಕಾರದಿಂದ ಮಾಡೋ ಸಹಾಯಕ್ಕೆ ಸೈಕಾಲಜಿಯಲ್ಲಿ ಸೇವಿಯರ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ರಕ್ಷಕ ಮನೋಭಾವ ಅನ್ಬಹುದು. ಅಂದ್ರೇನ್ ಗೊತ್ತಾ? ಬೇರೆಯವರನ್ನ ರಕ್ಷಿಸೋದು ಒಂದು ಚಟ, ಒಂದು ಗೀಳಾಗ್ಬಿಡೋದು. ಇಲ್ಲಿ ಅವರ ನೋವು ಮುಖ್ಯ ಆಗಲ್ಲ, ನಾನು ಅವರನ್ನ ಕಾಪಾಡ್ದೆ, ನಾನು ಹೀರೋ ಅನ್ನೋ ಫೀಲಿಂಗೇ ಮುಖ್ಯ ಆಗ್ಬಿಡುತ್ತೆ. ಹಾಗಾದ್ರೆ ಈ ರಕ್ಷಕ ಮನೋಭಾವ ಯಾಕೆ ಬರುತ್ತೆ? ಇದರ ಬೇರುಗಳೆಲ್ಲಿವೆ? ಕೆಲವೊಮ್ಮೆ ಎಲ್ರಿಗೂ ನಾನು ಬೇಕು, ನಾನಿಲ್ದಿದ್ರೆ ಅವರಿಗೆ ಆಗಲ್ಲ ಅನ್ನೋ ಆಸೆಯಿಂದ ಬರುತ್ತೆ. ಅಥವಾ ನಮ್ಮ ಲೈಫ್ನಲ್ಲಿರೋ ನೋವನ್ನ ಮರೆಯೋಕೆ ಬೇರೆಯವರೇ ಪ್ರಾಬ್ಲಮ್ನಲ್ಲಿ ತಲೆ ಹಾಕೋದು. ಅಂದ್ರೆ ಇದು ಅವರ ನೋವಿಗೆ ಸ್ಪಂದಿಸೋದಕ್ಕಿಂತ ಜಾಸ್ತಿ ನಮ್ಮನ್ನ ನಾವೇ ಸಮಾಧಾನ ಪಡಿಸ್ಕೊಳ್ಳೋ ಒಂದು ಟ್ರಿಕ್ ಅಷ್ಟೆ. ಹಾಗಾಗಿ ನಾವು ನಮಗೆ ನಾವೇ ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳ್ಕೋಬೇಕು. ನಾನ್ ಮಾಡ್ತಿರೋ ಸಹಾಯ ನಿಜವಾಗ್ಲೂ ಅವರಿಗಾಗಿನಾ ಅಥವಾ ನನಗೆ ಒಳ್ಳೆ ಫೀಲ್ ಆಗ್ಲಿ ಅಂಟನಾ? ಈ ಒಂದು ಪ್ರಶ್ನೆ ನಮ್ಮ ಉದ್ದೇಶವನ್ನೇ ಸ್ಪಷ್ಟಪಡಿಸುತ್ತೆ. ಸರಿ, ಈ ತರಹದ ಸಹಾಯದಿಂದ ಆಗೋ ಹಾನಿ ಏನು? ಮುಂದಿನ ಭಾಗದಲ್ಲಿ ಇದನ್ನೇ ನೋಡೋಣ. ಸಹಾಯದಿಂದ ಹಾನಿ ಉಂಟಾದಾಗ ಅಂದ್ರೆ ನಾವು ಅಂದುಕೊಳ್ಳದ ಪರಿಣಾಮಗಳು. ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ರೂ ಇದು ಹೇಗೆ ಅವಲಂಬನೆಗೆ ಕಾರಣ ಆಗುತ್ತೆ ಅಂತ ನೋಡೋಣ. ನೋಡಿ, ಈ ಅವಲಂಬನೆ ಅನ್ನೋದು ಒಂದೇ ದಿನದಲ್ಲಿ ಆಗಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಮೊದಲು ನಾವೇ ಅವರ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆಗ ಏನಾಗತ್ತೆ? ಅವರಿಗೆ ತಮ್ಮ ಮೇಲೆ ತಮ್ಗೆ ನಂಬಿಕೆ ಕಮ್ಮಿಯಾಗತ್ತೆ. ಆಮೇಲೆ ನಿಧಾನವಾಗಿ ನನ್ ಕೈಲಾಗಲ್ಲ, ಯಾರಾದ್ರೂ ಬಂದು ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬೆಳೆದ್ಬಿಡುತ್ತೆ. ಇದನ್ನೇ ಕಲಿತ ಅಸಹಾಯಕತೆ ಅಂತ ಕರೆಯೋದು. ಇಲ್ಲಿ ಇನ್ನೊಂದು ಆಳವಾದ ಸತ್ಯ ಇದೆ ನೋಡಿ. ಕಷ್ಟಗಳು, ಹೋರಾಟಗಳು ಇವೆಲ್ಲ ನಮ್ಮನ್ನ ಬಲಪಡ್ಸೋಕೆ ಬರೋದು. ಅವು ಒಳ್ಳೆ ಟೀಚರ್ಸ್ ಮಾದ್ರಿ. ನಾವು ಆತುರಪಟ್ಟು ಅವರ ನೋವನ್ನ ತೆಗೆದಾಕ್ಬಿಟ್ರೆ ಜೀವನ ಅವರಿಗೆ ಕಲಿಸ್ಬೇಕಾಗಿದ್ದ ಒಂದು ಅಮೂಲ್ಯವಾದ ಪಾಠವನ್ನೇ ನಾವು ಕಿತ್ಕೊಂಡ್ ಹಾಗೆ ಆಗತ್ತೆ ಅಲ್ವಾ? ಸರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ್ವಿ. ಹಾಗಾದ್ರೆ ಸರಿಯಾದ ದಾರಿ ಯಾವುದು?
ಮುಂದಿನ ಭಾಗದಲ್ಲಿ ಪರಿಹಾರದ ಬಗ್ಗೆ ಮಾತಾಡೋಣ. ಅಂದ್ರೆ ವಿವೇಕಯುತ ಸಹಾನುಭೂತಿಯೊಂದಿಗೆ ಸಹಾಯ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಫ್ರೇಮ್ವರ್ಕ್ ನೋಡೋಣ. ಯಾರಿಗಾದ್ರೂ ಸಹಾಯ ಮಾಡೋಕೆ ಮುಂದಾಗೋ ಮುಂಚೆ 1 ನಿಮಿಷ ನಿಂತು ಈ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳ್ಕೋಬೇಕು. 1. ಅವರು ನಿಜವಾಗ್ಲೂ ಸಹಾಯ ಕೇಳಿದ್ರಾ? 2. ನಾನ್ ಮಾಡೋ ಈ ಸಹಾಯ ಅವರನ್ನ ಬಲಪಡಿಸ್ತಾ ಅಥವಾ ದುರ್ಬಲಗೊಳಿಸುತ್ತಾ? 3. ನಾನ್ ಶಾಂತವಾಗಿದ್ದೀನಾ ಅಥವಾ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಾ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಒಂದ್ ವೇಳೆ ನಾನಿಲ್ಲಿಲ್ಲದಿದ್ರೆ ಅವರಿದ್ರಿಂದ ಏನಾದ್ರೂ ಕಲಿಬಹುದಾ? ಈ ಕೊನೆ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಸಹಾಯ ಮಾಡೋದ್ರಲ್ಲೂ 3 ರೀತಿ ಇದೆ. ಮೊದಲನೇದು ರಕ್ಷಣೆ ಅಥವಾ ರೆಸ್ಕ್ಯೂ. ಇದು ಯಾರ್ದೋ ಜೀವಕ್ಕೆ ಅಪಾಯ ಇದ್ದಾಗ ತಕ್ಷಣ ಮಾಡ್ಬೇಕಾದ್ದು. 2ನೇದು ಬೆಂಬಲ ಅಥವಾ ಸಪೋರ್ಟ್, ಅಂದ್ರೆ ಸ್ವಲ್ಪ ಸಮಯ ಅವ್ರ ಜೊತೆ ನಿಂತು ಬೇಕಾದ ರಿಸೋರ್ಸ್ ಕೊಡೋದು. 3ನೇದು ಮತ್ತು ಅತಿ ಮುಖ್ಯವಾದದ್ದು ಸಬಲೀಕರಣ ಅಥವಾ ಎಂಪವರ್ಮೆಂಟ್. ಇದು ಲಾಂಗ್ ಟರ್ಮ್, ಅವ್ರಿಗೆ ಸ್ಕಿಲ್ಸ್ ಕಲ್ಸಿ ಅವರ ಕಾಲ ಮೇಲೆ ಅವ್ರು ನಿಲ್ಲೋ ಹಾಗೆ ಮಾಡೋದು. ಯಾವ ಟೈಮಲ್ಲಿ ಯಾವ ಸಹಾಯ ಮಾಡ್ಬೇಕು ಅಂತ ತಿಳ್ಕೊಳೋದೇ ನಿಜವಾದ ವಿವೇಕ. ಸರಿ, ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಶಃ ಅತಿ ಆಳವಾದ ಒಂದು ಕಾನ್ಸೆಪ್ಟ್ಗೆ ಬರ್ತಿದ್ದೀವಿ. ಅದೇ ಸಾಕ್ಷಿಭಾವದ ಶಕ್ತಿ. ಅಂದ್ರೆ ಕೆಲವೊಮ್ಮೆ ನಾವು ಮಾಡಬಹುದಾದ ಅತಿ ದೊಡ್ಡ ಸಹಾಯ ಅಂದ್ರೆ ಏನನ್ನೂ ಮಾಡದೇ ಇರೋದು. ಏನನ್ನೂ ಮಾಡದೇ ಇರೋದು ಅಂದ ತಕ್ಷಣ ಉದಾಸೀನ ಅನ್ಕೋಬೇಡಿ. ಸಾಕ್ಷಿಭಾವ ಅಂದ್ರೆ ಉದಾಸೀನ ಖಂಡಿತ ಅಲ್ಲ. ಬದಲಿಗೆ ಅದು ಬೇರೆಯವರ ಶಕ್ತಿ ಮೇಲೆ, ಅವರ ಪ್ರಯಾಣದ ಮೇಲೆ ನಾವು ಇಡುವ ಒಂದು ಆಳವಾದ ನಂಬಿಕೆ. ಅವರ ನೋವನ್ನ ಕಿತ್ಕೊಳ್ಳೋ ಬದಲು ಆ ನೋವಿನಲ್ಲಿ ಅವರ ಜೊತೆ ಸುಮ್ಮನೆ ಇರೋದು, ಅದುವೇ ಸಾಕ್ಷಿಭಾವ. ಜೊತೆಗಿರುವುದು ಮತ್ತು ಅವರಿಗಾಗಿ ಮಾಡುವುದು, ಇವೆರಡಕ್ಕೂ ಇರೋ ವ್ಯತ್ಯಾಸ ನೋಡಿ. ಅವರಿಗಾಗಿ ನಾವು ಏನಾದ್ರೂ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಿನ್ ಕೈಲಿ ಆಗಲ್ಲ ಅಂತ ಹೇಳಿದ ಹಾಗೆ ಆಗುತ್ತೆ. ಆದ್ರೆ ಅವರ ಜೊತೆ ನಾವು ಇದ್ದಾಗ ನಾವು ಅವರ ಸ್ವಾಯತ್ತತೆಯನ್ನ ಗೌರವಿಸ್ತೀವಿ, ಅವರೊಳಗಿನ ಶಕ್ತಿಯನ್ನ ಬೆಳೆಸ್ತೀವಿ, ಅವರ ಜರ್ನಿ ಮೇಲೆ ನಮ್ಮಗಿರೋ ನಂಬಿಕೆಯನ್ನ ತೋರಿಸ್ತೀವಿ. ಹಾಗಾಗಿಯೇ ಈ ಮಾತು ಹೇಳೋದು, ನಿಮ್ಮ ಉಪಸ್ಥಿತಿ ಪೂರ್ತಿ ಪ್ರಜ್ಞಾಪೂರ್ವಕವಾಗಿ ಮತ್ತು ಪ್ರೀತಿಯಿಂದ ಕೂಡಿದ್ದಾಗ ಅದು ಸುಮ್ಮನೆ ಇರೋದಲ್ಲ, ಅದೊಂದು ಪವಿತ್ರವಾದ ಹಸ್ತಕ್ಷೇಪ. ಅಂದ್ರೆ ನಮ್ಮ ಶಾಂತವಾದ ಪ್ರೀತಿಯ ಉಪಸ್ಥಿತಿಯೇ ಕೆಲವೊಮ್ಮೆ ಅತ್ಯಂತ ಶಕ್ತಿಶಾಲಿ ಸಹಾಯ ಆಗಿರುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ತುಂಬಾ ಸಿಂಪಲ್. ನಿಜವಾದ ಸಹಾಯ ಅನ್ನೋದು ಬೇರೆಯವರನ್ನ ಅವರ ಕಷ್ಟಗಳಿಂದ ಪಾರ್ ಮಾಡೋದಲ್ಲ, ಬದಲಿಗೆ ಅವರೊಳಗೆ ಇರೋ ಶಕ್ತಿಯನ್ನ ಅವ್ರಿಗೆ ನೆನಪು ಮಾಡ್ಕೊಡೋದು ಅಷ್ಟೇ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ಸಹಾಯ ಮಾಡ್ತೀವಿ ಅಂತ ಹೊರಟಾಗ ನಾವು ನಿಜವಾಗ್ಲೂ ಸೇವೆ ಮಾಡ್ತಿರೋದು ಅವರ ಒಳಿತಿಗ ಅಥವಾ ನಮ್ಮ ಮನಸ್ಸಿನ ಅಸ್ವಸ್ಥತೆಯನ್ನ ಸಮಾಧಾನ ಮಾಡ್ಕೊಳ್ಳೋಕ? ಈ ಪ್ರಶ್ನೆಯನ್ನ ಮುಂದಿನ ಸಲ ಸಹಾಯ ಮಾಡೋಕ್ ಮುಂಚೆ ನಮಗೆ ನಾವೇ ಖಂಡಿತ ಕೇಳ್ಕೋಬೇಕು.